ಇನ್ನು ಮುನಿರತ್ನ ಅವರ ಮೇಲೆ ಮೊಟ್ಟೆಯಿಂದ ದಾಳಿಯಾಗುವ ಸಂದರ್ಭದಲ್ಲಿ ಆಸಿಡ್ ದಾಳಿ ಅನ್ನುವಂತಹ ಒಂದು ಧ್ವನಿ ಕೇಳಿ ಬಂದಿತ್ತು. ಹೀಗಾಗಿ ಮುನಿರತ್ನ ಅವರ ಮೇಲೆ ಮಾಡಿರುವಂಥದ್ದು ಆಸಿಡ್ ದಾಳಿನ ಅಥವಾ ಮೊಟ್ಟೆ ದಾಳಿನ ಅನ್ನುವಂತಹ ಪ್ರಶ್ನೆ ಈಗ ಜನಸಾಮಾನ್ಯರನ್ನ ಕಾಡ್ತಾ ಇದೆ. ಮೊಟ್ಟೆ ಜೊತೆಗೆ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಮುನಿರತ್ನ ಅವರು ಕೂಡ ಗಂಭೀರ ಆರೋಪ ಮಾಡಿದ್ದಾರೆ. ಕೇವಲ ಮೊಟ್ಟೆ ದಾಳಿ ಅಲ್ಲ, ಮೊಟ್ಟೆ ದಾಳಿ ಜೊತೆಗೆ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಮುನಿರತ್ನ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳ ಮಹಜರನ್ನ FSL ತಂಡ ನಡೆಸ್ತಾ ಇದೆ. FSL ತಂಡ ಇದೇ ಕಾರಣಕ್ಕಾಗಿ ಸ್ಥಳ ಮಹಜರು ನಡೆಸ್ತಾ ಇದೆ. ಸ್ಥಳದಲ್ಲಿ ಮೊಟ್ಟೆಯ ಅಂಶ ಏನು ಪತ್ತೆಯಾಗ್ತಾ ಇದೆ, ಅದರ ಒಂದು ಸ್ಯಾಂಪಲ್ಗಳನ್ನು ಸಂಗ್ರಹಣೆ ಮಾಡೋದಕ್ಕೆ ಅಂತ FSL ತಂಡ ಮುಂದಾಗ್ತಾ ಇದೆ. ನಂದಿನಿ ಲೇಔಟ್ ಪೊಲೀಸರು ಹಾಗೂ FSL ತಂಡ ಪರಿಶೀಲನೆ ನಡೆಸ್ತಾ ಇದೆ. ಲಕ್ಷ್ಮೀ ದೇವಿ ನಗರ ಬಿಜೆಪಿ ಕಚೇರಿ ಬಳಿ ಸ್ಥಳ ಮಹಜರು ನಡೆಸಲಾಗ್ತಾ ಇದೆ. ಮೊಟ್ಟೆಯಲ್ಲಿ ಆಸಿಡ್ ಅಂಶ ಏನಾದರೂ ಇದೆಯಾ ಅಂತ ಪರಿಶೀಲನೆ ಮಾಡಲಾಗ್ತಾ ಇದೆ. ಆ ಮೊಟ್ಟೆಯ ಸ್ಯಾಂಪಲ್ಗಳನ್ನು ಪಡೆದುಕೊಂಡು ಅದರಲ್ಲಿ ಆಸಿಡ್ ಏನಾದರೂ ಮಿಕ್ಸ್ ಮಾಡಲಾಗಿತ್ತಾ ಅಂತ ಇದೀಗ ಪರಿಶೀಲನೆ ಕೂಡ ನಡೀತಾ ಇದೆ. ಇನ್ನು ಆಸಿಡ್ ಏನಾದರೂ ಮಿಕ್ಸ್ ಮಾಡಿದ್ದೇ ಆದರೆ, ಅದರಲ್ಲಿ ಆಸಿಡನ್ನು ಏನಾದರೂ ಬಳಕೆ ಮಾಡಿದ್ದೇ ಆದರೆ, ಆಸಿಡ್ ಸಹಜವಾಗಿ ನೀರಿನ ಜೊತೆಗೆ ಅಂದರೆ ಮೊಟ್ಟೆಯ ಒಂದು ಭಾಗ ಏನಿರುತ್ತೆ ಅದರ ಜೊತೆಗೆ ಅದು ರಿಯಾಕ್ಟ್ ಮಾಡಲೇಬೇಕಾಗುತ್ತೆ. ಆದರೆ ರಿಯಾಕ್ಷನ್ ಕಂಡು ಬಂದಿರುವಂಥದ್ದು ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ನಾವು ನೋಡಿದಾಗ ಯಾವುದೇ ಒಂದು ಆ್ಯಸಿಡನ್ನು ನಾವು ಯಾವುದೇ ಒಂದು ಪದಾರ್ಥದ ಜೊತೆಗೆ ಬೆರೆಸಿದಾಗ ಇಮ್ಮಿಡಿಯೇಟಾಗಿ ಅದು ರಿಯಾಕ್ಷನ್ ಆಗುತ್ತೆ. ಆದರೆ ಈ ಒಂದು ವಿಚಾರದಲ್ಲಿ ಮುನಿರತ್ನ ಅವರ ಮೊಟ್ಟೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಆಸಿಡ್ ದಾಳಿ ಅಂತ ಹೇಳ್ತಾ ಇದ್ದಂತೆಯೇ ಮೊಟ್ಟೆ ಬೀಳುತ್ತೆ. ಇದೇ ಕಾರಣಕ್ಕಾಗಿ ಈಗ ಒಂದು ಡೌಟ್ ಬರ್ತಾ ಇರುವಂಥದ್ದು, ಮೊಟ್ಟೆ ಎಸೆಯೋದಕ್ಕಿಂತ ಮುಂಚೆ ಅದರಲ್ಲಿ ಆಸಿಡ್ ಏನಾದರೂ ಮಿಕ್ಸ್ ಮಾಡಿದ್ರಾ ಅನ್ನುವಂತಹ ಒಂದು ಅನುಮಾನ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಮುನಿರತ್ನ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡಿದ್ದಾರೆ. ಇಲ್ಲ, ಅದರಲ್ಲಿ ಆಸಿಡ್ ಇತ್ತು, ನನ್ನ ಮೇಲೆ ಆಸಿಡ್ ದಾಳಿನೇ ಮಾಡೋದಕ್ಕೆ ಬಂದಿದ್ರು ಅಂತ ಅವರೂ ಕೂಡ ಆರೋಪ ಮಾಡಿದರು. ಹೀಗಾಗಿ ಈ ಒಂದು ಆರೋಪ ಕೇಳಿಬಂದಿದ್ದರಿಂದಾಗಿ FSL ತಂಡ ಪೊಲೀಸ್ ಅಧಿಕಾರಿಗಳು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಮೊಟ್ಟೆ ದಾಳಿ ನಡೆದಂತಹ ಜಾಗ ಏನಿತ್ತು, ಆ ಜಾಗದಲ್ಲಿ ಆ ಮೊಟ್ಟೆಯ ಸ್ಯಾಂಪಲ್ಗಳು ಏನೆಲ್ಲ ಸಿಗುತ್ತೆ, ಆ ಸ್ಯಾಂಪಲ್ಗಳನ್ನು ಕಲೆ ಹಾಕೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. FSL ತಂಡ ಸಹಜವಾಗಿ ಆ ಸ್ಯಾಂಪಲ್ಗಳನ್ನು ಪಡೆದುಕೊಂಡು ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪ್ರಯೋಗಕ್ಕೆ ಒಳಪಡಿಸಲಾಗುತ್ತೆ. ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಆಸಿಡ್ ಮಿಕ್ಸ್ ಆಗಿತ್ತಾ, ಬಳಕೆ ಮಾಡಿದ್ರಾ ಇಲ್ವಾ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ.